ನಮಸ್ಕಾರ. ಎಸ್.ಎ. ದೌಡಿ ನಂಬರ್ 1 ಕರ್ನಾಟಕ ಅಕ್ಕಿ ಶೋಕ್ದಾರ್. ಏನಪ್ಪ ವಿಷಯ ಅಂದರೆ, ಹೊಸ ಶೋಕ್ದಾರು ಅಕ್ಕಿಗಳು ಕಳ್ಳ ಮಾಡೋದಂಗೆ ಯಾವ ಥರ ಓಡಿಸೋದು ನೋಡಿ. ಇಲ್ಲಿ ಪಟ್ಟಗಳು ತೋರಿಸ್ತಾ ಇದ್ದೀನಲ್ಲ ಎಸ್.ಎ. ದೌಡಿಲಿ, ಇವೆಲ್ಲ ಒಂದು ಕಳ್ಳಿ ಪಟ್ಟ. ಈ ಒಂದು ಕಳ್ಳಿ ಪಟ್ಟ ಈಗ ಈಚೆ ಬರ್ತವೆ. ಈಗ ಛತ್ರಿ ಮೇಲೆ ವಿತ್ ಗೂಡು ನಾವು ಮೇಯಿಸೋ ಜಾಗ 3 ಲೊಕೇಶನ್ನು ನೀಟಾಗಿ ಗುರುತಿಸ್ಕೋಬೇಕು. ಅಕ್ಕಿಗಳು ಕಳ್ಳ ಆಗಬೇಕು. ನಾವು ಒಂದು ಕಳ್ಳಿಲಿ ಈಗ ಛತ್ರಿ ಮೇಲೆ ಹಾಕೋಕ್ಕೆ ಶುರು ಮಾಡಿದ್ರೆ 4 ಕಳ್ಳಿವರೆಗೂ ಅಕ್ಕಿ ಓಡಿಸೋದಿಲ್ಲ. ಯಾಕೆ ಓಡಿಸಲ್ಲ ಅಂತಂದರೆ, ಕಷ್ಟಪಟ್ಟು ಸಾಕಿರ್ತೀವಿ ಅಕ್ಕಿಗಳನ್ನ ನೀಟಾಗಿ. ಅವನ್ನ ಲೊಕೇಶನ್ ನೀಟಾಗಿ ಕಳ್ಳ ಮಾಡ್ದಲ್ಲೇ ಕಳೆದೋದ್ರೆ ಬೇಜಾರಾಗುತ್ತೆ. ಅದಕ್ಕೆ ಕಳಿಬಾರ್ದು ಅಂದ್ಬಿಟ್ಟು ನಾವು ನಿಧಾನಕ್ಕೆ ಕಳ್ಳ ಮಾಡ್ತೀವಿ ನೋಡಿ. ಇದು 4 ಕಳ್ಳಿ, ಒಂದು ಕಳ್ಳಿಲಿ ಹಾಕಿದ್ರೆ 4 ಕಳ್ಳಿವರೆಗೂ ಛತ್ರಿ ಮತ್ತು ಗೂಡು ಮೇಯೋ ಜಾಗ ಅದನ್ನು ನೀಟಾಗಿ ನೋಡ್ಕೊತೇವೆ. ಲೊಕೇಶನ್ ಅಬ್ಸರ್ವ್ ಮಾಡ್ಕೊತೇವೆ. ಅಕ್ಕಿ ಕಳೆದೋಗಲ್ಲ ಜಾಸ್ತಿ. ಅದು ಎಸ್.ಎ. ದೌಡಿಲಿ ತಾಳ್ಮೆಯಿಂದ ಓಡಿಸೋವಂಥ ವಿಧಾನಗಳು. ನಿಮ್ಗೆ ಹೇಳೋದಷ್ಟೇ, ಈ ಥರ ಕಳ್ಳಿ ಪಟ್ಟಗಳು ಚಕ್ ಕಳ್ಳ ಮಾಡಿ ಓಡಿಸೋಣ ಅಂತ ಮಾಡಬೇಡಿ. ಯಾಕೆಂದರೆ ಬಲಿಬೇಕು. ಅಕ್ಕಿ ಬಲ್ತಷ್ಟು ನಿಮ್ಗೆ ಅಕ್ಕಿ ಬಿಟ್ಟರೆ ಏಟ್ ಜಾಸ್ತಿ ಇದೆ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಇದೆ. ಚಿಕ್ಕ ಪಟ್ಟೆಲ್ಲ ಬಿಟ್ಟಾಗ ಏಟ್ ಜಾಸ್ತಿ ಆದರೆ ಒಂದೊಂದು ಏಟ್ ಸುತ್ಕೊಂಡು ಬಿತ್ತೋದು ತಡಿಯೆಲ್ಲ ಆಡೋಕ್ಕೆ ಹೋಗೋದಿಲ್ಲ. ಅದರಿಂದ ಅವೆಲ್ಲ ನೋಡ್ಕೋಬೇಕು. ಏಟಿರೋ ಬಾಜಿ ಅಕ್ಕಿ, ಏಟ್ ಕಮ್ಮಿ ಇರೋ ಅಕ್ಕಿ ನಡೀತವೆ. ಇದು ನಾವು ಕಳ್ಳ ಮಾಡ್ತೀವಿ. ಕಳ್ಳ ಮಾಡಿದ್ಮೇಲೆ ಛತ್ರಿ ಮೇಲೆ 4 ಕಳ್ಳಿ ಆಗಿ ಚೆನ್ನಾಗಿ ಕಳ್ಳ ಆದಮೇಲೆ ಒಂದೊಂದು ರೌಂಡ್ ಓಡಿಸ್ಕೊತೀವಿ. ಎಲ್ಲ ಅಕ್ಕಿನೂ ಓಡಿಸ್ಕೊಂಡು ಒಂದು ವಾರ ಕುಣ್ಸ್ಕೊತೀವಿ. ಫಸ್ಟು ಛತ್ರಿ ಮೇಲೆ ಕಳ್ಳ ಮಾಡ್ತೀವಿ. ಅದು ಒಂದೊಂದು ನೀಟಾಗಿ ಕುತ್ಕೊಂಡ್ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ತಗೊಂಡೋಗಿ 2 ಅಕ್ಕಿ ಬಿಡ್ತೀವಿ 3 ದಿನ. ಇನ್ನೊಂದು ಅರ್ಧ ಕಿಲೋಮೀಟ್ರು 3 ದಿನ. ಈ ಥರ 2.5 ಕಿಲೋಮೀಟ್ರ್ ತನಕ ಒಂದು 15ರಿಂದ 20 ದಿವಸ ಮಾಡ್ಕೊಂಬತ್ತೀವಿ. ಯಾಕೆ ಅಂತ ಅಂದರೆ, ಅಕ್ಕಿ ಕಳ್ಳ ಆಗೋದು ಒಂದು, 2ನೇದು ಬಂದು ರೆಕ್ಕೆ ಫ್ರೀ ಆಗೋದು, 3ನೇದು ಬಂದು ದಮ್ ಕೂತ್ಕೊಳ್ಳೋದು, ನ್ಯಾಚುರಲ್ ದಮ್ ಕೂತ್ಕೊಳ್ಳೋದು. ಆಮೇಲೆ ಅಕ್ಕಿನ 15-20 ದಿನ ಓಡಿಸ್ಕೊಂಬಂದಾಗ ಅವಾಗ ನಮ್ಗೆ ಗೊತ್ತಾಗೋದು ಯಾವ್ದು ಆಡ್ತದೆ, ಮೇಲೆ ಮಾಡ್ತಾರೆ, ಕೆಳಗೆ ಯಾವ್ದು ಆಡ್ತೈತೆ, ಯಾವುದು ಏಟ್ ಮಾಡ್ತಾಯಿದ್ದೆ, ಯಾವುದು ಉಳ್ಳಾಕತ್ತೆ ಎಲ್ಲ ಗೊತ್ತಾಗುತ್ತೆ ನಮಗೆ. ಆವಾಗ ನಾವು ಯಾವುದಕ್ಕೆ ಬಾಲ ಕಟ್ಟಬೇಕು, ಯಾವ್ದು ಬಾಲ ಕಟ್ಟಬಾರ್ದು ಅದು ನೋಡ್ಕೊಂಡು ಸೋಸ್ಕೊತೀವಿ. ಫಸ್ಟ್ ಬ್ಯಾಚ್ ಬಿಡೋದು ಯಾವಾಗ, ಸೆಕೆಂಡ್ ಬ್ಯಾಚ್ ಬಿಡೋದು ಯಾವಾಗ, ಅಕ್ಕಿನ ಸೋಸ್ಕೊಂಡು ಅಕ್ಕಿನ ಕಂಟ್ರೋಲ್ಗೆ ಒಂದು 3 ಅವರ್ 4 ಅವರ್ ಅಕ್ಕಿ ರೀಚ್ ಆಗಬೇಕು ನಮಗೆ. ರೀಚ್ ಆದಮೇಲೆ ಉಡನ್ ಸೆಟ್ ಮಾಡೋದು ಆವಾಗ ಮಾಡ್ತೀವಿ ನಾವು. ಉಡನ್ ಸೆಟ್ ಮಾಡಿದಾಗ ಅಕ್ಕಿ ಲಾಂಗ್ ಟೈಮ್ ಒಂದು ಸ್ವಲ್ಪ ರೀಚ್ ಮಾಡ್ಬೇಕು ಜಾಸ್ತಿ. 2 ದಿವಸ ಬಂದ್ ಮಾಡಿ ಬಿಡೋದು, 1 ದಿವಸ ಬಂದ್ ಮಾಡಿಬಿಡೋದು. ಆ ಥರ ನಮ್ಮ ಅಕ್ಕಿಗೆ ಒಂದು 3-4 5 ಅಕ್ಕಿ ಸಪ್ರೇಟಾಗಿ ಉಡನ್ ಸೆಟ್ ಮಾಡ್ತೀವಿ, ಒಂದು 4-5 ಥರ. ಆವಾಗ ಯಾವ ಉಡನ್ಗೆ ಅಕ್ಕಿಗಳು ಆಡ್ತವೆ. ಒಂದು 5 ಅವರ್ ಮೇಲೆ ನಮ್ಮ ಕಣ್ಣು ಮುಂದೆ ರೀಚ್ ಮಾಡಿದ್ರೆ ಅವಕ್ಕಿನ ಹೊಡೆದಿಕ್ಕೊಂಡು ಸೀಸನಿಗೆ ಅದು ಡ್ಯೂಟಿ ಎತ್ಕೊಂಡಾಗ ಅಕ್ಕಿಗಳು ಆಡ್ಕೊಡ್ತವೆ. ಒಂದು 8 ಅವರು 7 ಅವರು 9 ಅವರು 10 ಅವರು ವೆದರ್ ಚಾನ್ಸ್ ಇದೆ. ಸಾಯಂಕಾಲ ತನಕ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ವಿದ್ಯೆ ಕಲಿಬೇಕು ಹೊಸ ಶೋಕ್ದಾರ್. ಫಸ್ಟು ಇದು ಬೇಸಿಕ್ ಹೇಳ್ಕೊಡ್ತೀನಿ, ಆ ಥರ ಮಾಡಿ.